ಏನಾಗ್ಬಿಟ್ಟಿದೆ ಅಂದರೆ ಕಾಲಘಟ್ಟ ಬದಲಾಗ್ಬಿಟ್ಟಿದೆ. ಯೂಟ್ಯೂಬ್ ತುಂಬ ಪೀಕ್ಗೆ ಬಂದುಬಿಟ್ಟಿದೆ. ಚಾನಲ್ಗಳು ಸಾವಿರಾರು ಆಗಿಬಿಟ್ಟಿದೆ. ಆ ಸಾವಿರಾರದಲ್ಲಿ ನಿಂತ್ಕೊಂಡಿದ್ದ ಚಾನಲ್ ಒಂದು 10ರಿಂದ 20 ಚಾನಲ್ಗಳು ಮಾತ್ರ ನಿಂತ್ಕೊಂಡ್ಬಿಟ್ಟಿದೆ. ಈಗ ಆಗ್ಲಿಗೂ ಈಗಲಿಗೂ ಬಹಳ ವ್ಯತ್ಯಾಸ ಇದೆ. ಈ ಹಿಂದೆ ಏನಾಗ್ಬಿಟ್ಟಿತ್ತು ಅಂದರೆ ಯೂಟ್ಯೂಬಲ್ಲಿ ಏನು ಹಾಕಿದ್ರು ಜನ ನೋಡೋರಾಗ ನೋಡೋರು ಹಂಗಂತ ಎಲ್ಲ ಕ್ಲಿಕ್ ಆಗಬೇಕಿತ್ತು, ಆ ಥರನೂ ಅಲ್ಲ. ಆದರೆ ಒಂದು ಹಂತದ ಕಂಟೆಂಟ್ಗಳನ್ನ ಜನ ರಿಸೀವ್ ಮಾಡ್ತಾ ಇದ್ರು, ಸತ್ಯ ಅಂತ ನಂಬಿಡ್ತಾ ಇದ್ರು, ಜನ ಅದನ್ನು ರಿಸೀವ್ ಮಾಡೋದಕ್ಕೆ ರೆಡಿ ಇದ್ರು. ಆದರೆ ಈಗ ಹಾಗಿಲ್ಲ, ಈಗ ಬದಲಾಗಿ ಹೋಗಿಬಿಟ್ಟಿದೆ. ನನ್ನ ಚಾನಲ್ ಒಂದಂತಹ ಏನೋ ಒಂದು ಕಂಟೆಂಟನ್ನು ಹಾಕಿದಾಗ ಸತ್ಯನ ಸುಳ್ಳ ಅಂತ ತಿಳ್ಕೊಳಕ್ಕೆ ಇನ್ನೊಂದು ಚಾನಲ್ ಕಂಟೆಂಟ್ ಜನ ನೋಡ್ತಾರೆ. ಅದು ಸುಳ್ಳು ಅಂತ ಹಾಗಿದ್ರೆ ಇನ್ನೊಂದು ಯಾವುದೋ ಜೆನ್ಯೂನ್ ಆಗಿ ಕೆಲಸ ಮಾಡ್ತಿರುವಂಥ ಚಾನಲ್ ಇನ್ನೊಂದು ನೋಡೋಕೆ ಶುರು ಮಾಡ್ಕೊಳ್ತಾರೆ. ನಾನೇನೋ ಬಂದು ಕ್ಯಾಮ್ರಾ ಮುಂದೆ ಬಂದು ಬಾಯ್ ಬಡ್ಕೋತೀನಿ, ಏನೋ ಬಡಬಡ ಅಂತೀನಿ, ಏನೋ ಒಂದೇನೋ ಕೊಟ್ಟು ಹೋಗ್ಬಿಡ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಜನ ಈಗ ನಮ್ಮ ಚಾನಲನ್ನು ನೋಡಬೇಕು ಅಂದರೆ ನಾವು ನಂಬಿಕೆ ಗಳಿಸಬೇಕು, ಜನರ ವಿಶ್ವಾಸ ಗಳಿಸಬೇಕು, ನಮ್ಮಲ್ಲೊಂದು ಪ್ರಾಮಾಣಿಕತೆ ಇರಬೇಕು. ಆಗ ಮಾತ್ರ ಜನ ನಂಬ್ತಾರೆ. ಇಲ್ಲ ನಾನು ಏನೋ ಮಾಡಿಬಿಡ್ತೀನಿ, ನನಗೆ ದುಡ್ಡು ಬಂದರೆ ಸಾಕು, ನನಗೆ ನನ್ನ ಕಂಟೆಂಟ್ ರೀಚ್ ಆದರೆ ಸಾಕು, ನಾನು ಮಾತಾಡಿದ್ದೆಲ್ಲ ವೈರಲ್ ಆಗಿಬಿಡುತ್ತೆ, 1 ವೈರಲ್ ಆಗುತ್ತೆ, 2 ವೈರಲ್ ಆಗುತ್ತೆ, ದುಡ್ಡು ಬರುತ್ತೆ, 3 ತಿಂಗಳು ದುಡ್ಡು ಬರುತ್ತೆ, 4ನೇ ತಿಂಗಳಿಂದ ಜನ ನಮ್ಮನ್ನು ರಿಜೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಏನೇನೋ ಹಾಕೋದಕ್ಕೆ ಶುರು ಮಾಡ್ಕೊಂಡೆ ಅಂದರೆ 5ನೇ ತಿಂಗಳಿಗೆ ನಾನು ಕಸ ಡಬ್ಬಿಗೆ ಎಸ್ತು ಬಿಡ್ತಾರೆ. ಬಾಸ್ ವಾಲಾ, ಬಿ ದ ಬಾಸ್.